ದಿಸ್ ಇಸ್ ಮೈ ಮೋಟೋ ವ್ಲಾಗಿಂಗ್ ಸೆಟಪ್. ನೋಡ್ಬೋದು ನೀವು, ಕ್ಯಾಮ್ರಾ ಒಂದು 40,000 ರುಪೀಸು, ಆಡಿಯೋ ಅಡಾಪ್ಟರ್ ಅರೌಂಡ್ 4,500 ರುಪೀಸು. ಬಟ್ ಇದನ್ನು ವಾಟರ್ ಪ್ರೂಫ್ ಮಾಡಿಕೊಂಡು ಓಡಿಸ್ಬೇಕು ಅನ್ನೋದು ಅದು ಎವ್ರಿ ಮೋಟೋ ವ್ಲಾಗರ್ ಡ್ರೀಮ್ ಆ್ಯಕ್ಚುಲಿ. ಹಾಯ್ ಗೈಸ್, ನಾನು ನಿಮ್ಮ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಹೋಪ್ ಯು ಆಲ್ ಗುಡ್. ಐ ಥಿಂಕ್ 4 ವೀಕ್ಸ್ ವೀಡಿಯೋಸು ಸ್ಕಿಪ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ನನಗೆ ಟಾಪಿಕ್ ಏನು ಮಾಡಬೇಕು ಅನ್ನೋದು ಒಂಚೂರು ಕನ್ಫ್ಯೂಷನ್ ಆಗಿದೆ. ಪ್ಲೀಸ್ ಕಮೆಂಟ್ ಬಿಲೋ, ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಏನಾದರೂ ಐಡಿಯಾ ಬಂದರೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೀರಿಯಸ್ಲಿ, ನೀವು ತುಂಬ ಜನ ವೀಡಿಯೋ ನೋಡಿ ಸುಮ್ಮನೆ ಆಗ್ಬಿಡ್ತಾ ಇದ್ದೀರಾ. ಪ್ಲೀಸ್ ಕಮೆಂಟ್ ಬಿಲೋ, ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕೊಡೋಣ ಅಂತ ಇಂಟ್ರೆಸ್ಟ್ ಇದ್ದರೆ. ಮೋಟೋ ವ್ಲಾಗಿಂಗ್ ವೀಡಿಯೋಸ್ ಬರುತ್ತೆ, ಬಟ್ ನಾನು ಟ್ರಾವೆಲ್ ಮಾಡೋಕ್ಕೆ ಇನ್ನೂ ಒಂಚೂರು ಟೈಮ್ ತೊಗೊತಾ ಇದ್ದೀನಿ. ಮೇ ಬಿ ನೆಕ್ಸ್ಟ್ ಮಂತ್ ಅನ್ಕೊತಾ ಇದ್ದೀನಿ ನಾನು. ಎಕ್ಸಾಕ್ಟ್ ಡೇಟು ಹೇಳೋಕ್ಕೆ ಡೌಟ್ ಇದೆ. ವಿಂಟರ್ ಈಸ್ ಕಮಿಂಗ್. ಗೆಟ್ ರೆಡಿ ಫಾರ್ ವಿಂಟರ್ ರೈಡ್ಸ್. ನೋಡೋಣ, ಎಲ್ಲ ಅಡ್ಜಸ್ಟ್ ಆಗಿ ಲೈಕ್ ಎಲ್ಲ ಕಂಫರ್ಟಬಲ್ ಆದರೆ ನವೆಂಬರಲ್ಲಿ ಒಂದು ಒಳ್ಳೆ ರೈಡ್ ಮಾಡೋಣ. ಲೈಕ್ ಒಂದು ಗೋಪ್ರೋ ಕ್ಯಾಮ್ರಾ ತಗೊಂಡ್ರೆ ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ ಹೆಂಗೆ ಮಾಡೋದು ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲೇಟ್ ಮಾಡೋದು ಬೇಡ, ಲೆಟ್ ಜಂಪ್ ಇನ್ ದ ಟಾಪಿಕ್. ದಿಸ್ ಈಸ್ ಮೈ ಹೆಲ್ಮೆಟ್. ನೋಡ್ಬೋದು ನೀವು, ದಿಸ್ ಈಸ್ ಮೈ ಕ್ರೇಜಿ ಹೆಲ್ಮೆಟ್. ಒನ್ ಆಫ್ ದಿ ಮೈ ಫೇವ್ರೆಟ್ ಹೆಲ್ಮೆಟ್ ಇದು. ನಮ್ಮ ಹೆಲ್ಮೆಟ್ ಒಂಚೂರು ಯೂನಿಕ್ ಆಗಿ ಕಾಣಿಸುತ್ತೆ, ದಟ್ ಈಸ್ ವೈ ಐ ಬಾಟ್ ದಿಸ್ ಹೆಲ್ಮೆಟ್. ಬಟ್ ಅದ್ರ ಜೊತೆಗೆ ಯೂನಿಕ್ ಅನ್ನೋದನ್ನು ಪಕ್ಕಕ್ಕೆ ಇಟ್ಟರೆ ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಡಾರ್ಕ್ ಬ್ಲಾಕ್ ಆಗಿರ್ಬೋದು, ಲೈಕ್ ಡಾರ್ಕ್ ಬ್ಲೂ ಆಗಿರ್ಬೋದು, ನನಗೆ ತುಂಬ ಇಷ್ಟ. ನಾರ್ಮಲ್ ಆಗಿ ಕಲರ್ಸು ನನ್ನ ಹೆಲ್ಮೆಟ್ ಪ್ರಿಫರ್ ಮಾಡೋದು ಆಲ್ಮೋಸ್ಟ್ ಬ್ಲ್ಯಾಕೇ ಪ್ರಿಫರ್ ಮಾಡ್ತೀನಿ. ಲೈಕ್ ನೋಡ್ಬೋದು ನೀವು, ನನ್ನ ರೈಡಿಂಗ್ ಜಾಕೆಟ್ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕೇ ಇರುತ್ತೆ, ಇನ್ಕ್ಲೂಡಿಂಗ್ ನನ್ನ ಶೂಸ್ ಸಮೇತ. ಬಟ್ ಹೆಲ್ಮೆಟ್ಟಿಗೆ ಬಂದಾಗ ಮಾತ್ರ ನಾನು ಒಂಚೂರು ಗೊತ್ತಿಲ್ಲ, ಲೈಕ್ ಗ್ರಾಫಿಕ್ಸ್ ಇಷ್ಟ ಆಗಿ ಫಸ್ಟು ನನಗೆ ಗ್ರಾಫಿಕ್ಸ್ ಇಷ್ಟ ಆಗಿ ತೊಗೊಂಡಿದ್ದು. ಬಟ್ ಲೈಕ್ ಒನ್ ಆಫ್ ದಿ ಮೈ ಫೇವ್ರೆಟ್ ಹೆಲ್ಮೆಟ್ ಆಯ್ತು ಇದು. ಇದರಲ್ಲಿ ಒಂದೊಂಚೂರು ಮೈನಸ್ಗಳಿದ್ದಾವೆ, ಬಟ್ ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಸ್ಪೆಸಿಫಿಕ್ ಆಗಿ ಇದೇ ಗ್ರಾಫಿಕ್ಸ್ ಬೇಕು ಅಂತ ತೊಗೊಂಡ್ರೆ ಅರೌಂಡ್ 6,500 ರುಪೀಸ್ ಹೆಲ್ಮೆಟ್ಟು. ದಿಸ್ ಈಸ್ ಮೈ ಮೋಟೋ ವ್ಲಾಗಿಂಗ್ ಸೆಟಪ್. ನೋಡ್ಬೋದು ನೀವು, ಲೈಕ್ ಇದನ್ನು ತೆಗೆದುಬಿಡ್ತೀನಿ. ಫಸ್ಟು ತೆಗೆದುಬಿಟ್ಟು ಮತ್ತೆ ನಾನು ನೀಟಾಗಿ ಫಿಟ್ ಮಾಡ್ತೀನಿ ನಿಮ್ಗೆ ನೋಡೋ ಥರ. ದಿಸ್ ಈಸ್ ಮೈ ಹೆಲ್ಮೆಟ್ ವಿತೌಟ್ ಮೋಟೋ ವ್ಲಾಗಿಂಗ್ ಕ್ಯಾಮ್ರಾ ಸೆಟಪ್. ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ಮೈ ಕ್ಯಾಮ್ರಾ. ಕಾಣಿಸ್ತಾ ಇದೆಯಲ್ಲ, ಗೋಪ್ರೋ. ಕೆಳಗಡೆ ಈ ವೈರ್ ಏನಿದೆ ಇದು ನಿಮ್ಗೇನು ಕಾಣಿಸ್ತಾ ಇದೆ, ಇದು ನಮಗೆ ಆಡಿಯೋ ಅಡಾಪ್ಟರ್ ಇದೆ. ನಾನು ತೋರಿಸ್ತೀನಿ ಆ್ಯಕ್ಚುಲಿ ತೆಗೆದುಬಿಟ್ಟು. ನನ್ನ ಮೈಕಲ್ಲಿ ಆಡಿಯೋ ನೀಟಾಗಿ ಬರೋಕ್ಕೆ ಮೇನ್ ರೀಸನ್ ಇದೆ. ಗೋಪ್ರೋ ಆಡಿಯೋ ಅಡಾಪ್ಟರ್ ಇದು ಅರೌಂಡ್ 4,500 ರುಪೀಸ್. ಇದು ಅಡಾಪ್ಟರ್ ಮಾತ್ರ. ಆಡಿಯೋನ ನಮಗೆ ಲೈಕ್ ಡೈರೆಕ್ಟ್ ಮೈಕಿಂದ ಆಡಿಯೋನ ಕ್ಯಾಮ್ರಾಗೆ ಕಳ್ಸೋಕ್ಕೆ ಅಡಾಪ್ಟ್ರು. ಥರ್ಡ್ ಪಾರ್ಟಿ ಅಡಾಪ್ಟರ್ ಹಾಕಿದ್ರೆ ಕೆಲಸ ಮಾಡೋದಿಲ್ಲ ಗೋಪ್ರೋದಲ್ಲಿ. ನಮಗೆ ಡೈರೆಕ್ಟು ಇದರಲ್ಲಿ 3.5mm ಜಾಕು ಏನೂ ಕೊಟ್ಟಿಲ್ಲ, ಬರೀ Type-C ಪೋರ್ಟ್ ಒಂದಿದೆ ಅಷ್ಟೇ. ಔಟ್ಸೈಡಿಂದ ನಾವು ಒಂದು ವಾಯ್ಸ್ನ ರೆಕಾರ್ಡ್ ಮಾಡಬೇಕು ಅಂದರೆ ಕಂಪಲ್ಸರಿ ಆಡಿಯೋ ಅಡಾಪ್ಟರ್ ಬೇಕಿದು. ಇದು 4,500 ರುಪೀಸ್ ಅಡಾಪ್ಟರು. ಉಲಾಂಜಿ ಕಿಟ್ ಅಂತಾರೆ ಆ್ಯಕ್ಚುಲಿ. ಇದನ್ನು ತೆಗೆದುಬಿಡ್ತೀನಿ ನಾನು ಫಸ್ಟು. ಇದು ಎಲ್ಲ ಇನ್ನೊಂದು ಪಾರ್ಟು ತೆಗೆದುಬಿಟ್ರೆ ಇದಕ್ಕೆ ತುಂಬ ವರ್ಷಗಳಾಯ್ತು, ಅರೌಂಡ್ 2 ಇಯರ್ಸ್ ಮೇಲೆ ಆಯಿತು ನಾನು ಇದನ್ನು ತೆಗೆದು. ಲೈಕು ಈ ಗೋಪ್ರೋನ ನಾನು ಈಚೆ ತೆಗಿಯೋದೇ ಇಲ್ಲ ಹೆಲ್ಮೆಟ್ಟಿಂದ. ಮೊನ್ನೆ ರೀಸೆಂಟಾಗಿ 1 ವೀಕ್ ಬ್ಯಾಕ್ ನೀಟಾಗಿ ತೆಗೆದುಬಿಟ್ರೆ ಸಿಕ್ಕಾಬಿಟ್ಟೆ ಧೂಳು ತುಂಬಿತ್ತು. ಲೈಕ್ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಪ್ಯಾಕ್ ಮಾಡಿದೆ. ಇದನ್ನು ನೋಡ್ಬೋದು. ದಿಸ್ ಈಸ್ ಉಲಾಂಜಿ ಕಿಟ್ ಅಂತ ಕರೀತಾರೆ ಇದನ್ನು. ನೀವು ನೋಡ್ಬೋದು, ಉಲಾಂಜಿ ಅಂತ ಬ್ರ್ಯಾಂಡ್ ನೇಮು ಅವ್ರದ್ದೇ ಇದು. ಉಲಾಂಜಿ ಕಿಟ್ಟ ಅರೌಂಡ್ ನಮಗೆ 1,200 ರುಪೀಸ್ ಏನೋ ಆಗುತ್ತೆ ಇದು ಉಲಾಂಜಿ ಕಿಟ್ಟು. ಇದನ್ನ ಯಾಕಪ್ಪ ಅಂದರೆ ಇದಕ್ಕೆ ಆ್ಯಕ್ಚುಲಿ ಡೈರೆಕ್ಟು ನಮಗೆ ಲೈಕ್ ಡೈರೆಕ್ಟ್ ನಾವು ಹೆಲ್ಮೆಟ್ಗೆ ಫಿಟ್ ಮಾಡ್ಕೋಬೋದು. ಬಟ್ ನಮಗೆ ಆಡಿಯೋ ಅಡಾಪ್ಟರು ಸಪ್ರೇಟಾಗಿ ಫಿಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಈ ಉಲಾಂಜಿ ಕಿಟ್ ತೊಗೊಂಡ್ರೆ ಮೇಲೆ ಕ್ಯಾಮ್ರಾ ಇರುತ್ತೆ, ಕೆಳಗಡೆ ನೀಟಾಗಿ ಆಡಿಯೋ ಅಡಾಪ್ಟರ್ ಕೂತ್ಕೊಂಡ್ಬಿಡುತ್ತೆ. ಫಸ್ಟ್ ಕ್ಯಾಮ್ರಾ ನಂದು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕ್ಯಾಮ್ರಾ ಇದು ಗೋಪ್ರೋ 10 ಅರೌಂಡ್ ಅವಾಗ 44,000 or 45,000 ಬಿತ್ತು. ಅದು ಇನ್ಕ್ಲೂಡಿಂಗ್ ಕಿಟ್ ತೊಗೊಂಡೆ ನಾನು. ಅರೌಂಡ್ ಒಂದು ಮೆಮರಿ ಕಾರ್ಡ್ ಬರುತ್ತೆ 64 GB. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ, ಮತ್ತು ಬ್ಯಾಟ್ರೀಸ್ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ ಬರುತ್ತೆ. ಹಂಗಾಗಿ ಒಂಚೂರು ಅದು ಎಕ್ಸ್ಪೆನ್ಸಿವ್ ಆಯಿತು. ಬರೀ ಕ್ಯಾಮ್ರಾ ಆಗಿದ್ರೆ ಮೇ ಬಿ ಒಂದು 35-38 ಒಳಗಡೆ ಆಗ್ತಾಯಿತ್ತು. ಲೈಕ್ ಬಂಡಲ್ ತೊಗೊಂಡಾಗ ಒಂದು 4,000-5,000 ರುಪೀಸ್ ಜಾಸ್ತಿ ಆಯಿತು, ಬಟ್ ವರ್ತ್ ಇಟ್. ಮತ್ತು ಈ ಅಡಾಪ್ಟರ್ ಮಾತ್ರ ನಾನು ಸಪ್ರೇಟ್ ತೊಗೊಂಡಿದ್ದು 4,500 ರುಪೀಸ್ ಕೊಟ್ಟು. ಇದು ಸಪ್ರೇಟ್ ಡೋರ್. ಇದು ಗೋಪ್ರೋದೇ. ಇದು ಇನ್ಕ್ಲೂಡಿಂಗ್ ಗೋಪ್ರೋಗೆ ಡೋರ್ ಬರುತ್ತೆ ಈ ಥರ. ದಿಸ್ ಈಸ್ ಮೈ ಗೋಪ್ರೋ, ವಾಟರ್ ಪ್ರೂಫ್ ಗೋಪ್ರೋ. ಇದು ಈ ಉಲಾಂಜಿ ಕಿಟ್ಗೆ ಫಿಟ್ ಮಾಡಬೇಕು ಅಂದರೆ ಈ ಡೋರ್ ಇದ್ದರೆ ಫಿಟ್ ಆಗೋದಿಲ್ಲ. ಇದು ಏನಪ್ಪ ಅಂದರೆ ಇದು ಈಸಿಯಾಗಿ ತೆಗಿಬೋದು, ಲೈಕ್ ಈಸಿಯಾಗಿ ತೆಗಿಬೋದು. ಇದನ್ನು ತೆಗೆದುಬಿಟ್ಟು ಈ ಗೋಪ್ರೋನ ಇದು ಒಳಗಡೆ ಹಾಕ್ಬೇಕು. ನಮಗೆ ಆ ಡೋರ್ ತೆಗೆದಿದ್ದೀವಲ್ಲ ನಾವು, ಆ ಡೋರ್ ಯೂಸೇ ಇರೋದಿಲ್ಲ ಈ ಉಲಾಂಜಿ ಕಿಟ್ಟಲ್ಲಿ ಕ್ಯಾಮ್ರಾ ಇದ್ದಾಗ.
ಆಯ್ತು, ಸೆಟಪ್ ಆಯ್ತಲ್ವಾ. ನಮ್ಗೆ ಇಲ್ಲಿ ಈ ಸ್ಲಾಟ್ ಏನು ಕಾಣಿಸ್ತಾ ಇದೆ ಕೆಳಗಡೆ ಆಡಿಯೋ ಅಡಾಪ್ಟರ್ಗೆ ಟೈಟ್ ಫಿಟ್ಟಿಂಗ್ ಕೂರೋದಿಲ್ಲ, ಇದು ಲೈಟಾಗಿ ಒಂಚೂರು ಲೂಸ್ ಇರುತ್ತೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಇದು ಕಾರ್ಡ್ಬೋರ್ಡ್ ಪೀಸ್, ಅದಕ್ಕೆ ನೀಟಾಗಿ ಇಲ್ಲಿ ಅದು ಕಾರ್ಡ್ಬೋರ್ಡ್ ಕೆಳಗಡೆ ಕೊಟ್ಟಾಗ ನೀಟಾಗಿ ಟೈಟಾಗಿ ಹೋಗ್ಬಿಡುತ್ತೆ, ನಮ್ಗೆ ಏನು ತಲೆನೋವಿಲ್ಲ. ಟೈಟ್ ಫಿಟ್ಟಿಂಗ್ ಕೂರುತ್ತೆ, ನಿಮ್ಗೆ ಅದೇನು ಶೇಕಿಂಗ್ ಏನು ಇರೋದಿಲ್ಲ, ಪ್ರಾಬ್ಲಮ್ಮೇ ಇಲ್ಲ. ಈ ಉಲಾಂಜಿ ಕಿಟ್ಗೆ ಡೋರ್ ಒಂದು ಬರುತ್ತೆ, ನಮ್ಗೇನೋ ಇದು ಸಪ್ರೇಟ್ ತೆಗೆದುಬಿಟ್ಟಿದೆಯಲ್ಲ ಡೋರು, ಇದನ್ನೇನು ಯೂಸ್ ಮಾಡೋಂಗಿಲ್ಲ. ಈ ಡೋರ್ ಆಲ್ರೆಡಿ ಇರುತ್ತೆ. ಇದು ಏನಪ್ಪ ಅಂದರೆ ನಾವು ಈ ಡೋರ್ ಯೂಸ್ ಮಾಡೋದ್ರಿಂದ ಇದು ವಾಟರ್ ಪ್ರೂಫ್ ಕಳ್ಕೊಳ್ಳುತ್ತೆ. ಈ ಟಾಪಲ್ಲಿ ನೀರು ಹೋದರೆ ಈಸಿಯಾಗಿ ವಾಟ್ರು ಒಳಗಡೆ ಹೋಗ್ಬಿಡುತ್ತೆ, ಇದು ವಾಟರ್ ಪ್ರೂಫ್ ಆಗೋದಿಲ್ಲ. ನಾವು ಜಸ್ಟ್ ಬ್ಯಾಟ್ರಿನ ಇನ್ಸರ್ಟ್ ಮಾಡಿ, ಇದು ಆ್ಯಕ್ಚುಲಿ ನಾನು ಮತ್ತೆ ತೊಗೊಂಡಿದ್ದು ಬ್ಯಾಟ್ರಿ, ಮುಂಚೆ ತೊಗೊಂಡಿರೋ 2 ಬ್ಯಾಟ್ರಿ ಹೋಯಿತು. ಸಮ್ಮರಲ್ಲಿ ರೈಡ್ ಮಾಡ್ತಾಯಿದ್ರೆ ಓವರ್ ಹೀಟ್ ಆಗಿ ಬ್ಯಾಟ್ರೀಸ್ 2 ಹೋಯಿತು. ಇದು ಮತ್ತೆ ನಾನು ಪರ್ಚೇಸ್ ಮಾಡಿದ್ದು ಅರೌಂಡ್ 4500 ರುಪೀಸನ್ನು ಕೊಟ್ಟು 2 ಬ್ಯಾಟ್ರಿ ಪರ್ಚೇಸ್ ಮಾಡಿದ್ದು. ಈ ಬ್ಯಾಟ್ರಿನ ಒಳಗಡೆ ಇನ್ಸರ್ಟ್ ಮಾಡಿ ಟೈಪ್ ಸಿ ಪೋರ್ಟ್ನ ನಮಗೆ ಇನ್ಸರ್ಟ್ ಮಾಡಿದ್ರೆ ಮುಗೀತು. ಇದು ಗೋಪ್ರೋ ರೆಡಿ ಆಯಿತು. ಇದು ನಮ್ಮ ಗೋಪ್ರೋ ಸೆಟಪ್ಪು. ಈ ಕೆಳಗಡೆ ಈ ಪ್ಯಾಡಿಂಗ್ ಎಲ್ಲ ನಾವು ಇದನ್ನೆಲ್ಲ ಮತ್ತೆ ಎಕ್ಸ್ಟ್ರಾ ತೊಗೋಬೇಕಾಗಿರುತ್ತೆ. ಹೆಲ್ಮೆಟ್ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಹೆಲ್ಮೆಟ್ ಮೌಂಟು, ಇದು ಬ್ಲೂ ಆರ್ಮರ್ ಅವ್ರದ್ದು ನೋಡ್ಬೋದು. ನಿಮ್ಗೆ ಇಲ್ಲಿ ಬ್ರ್ಯಾಂಡ್ ನೇಮ್ ಕಾಣಿಸ್ತಾ ಇದೆಯಲ್ಲ, ನಾನು ನಿಮಗೆ ಲಿಂಕು ಪ್ಲಸ್ ನಾನು ಫೋಟೋ ಹಾಕ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ. ಇದು 3mm ಟೇಪಲ್ಲಿ ಅಟ್ಯಾಚ್ ಮಾಡಿದ್ದೀವಿ, ಪರವಾಗಿಲ್ಲ. ಇದು ನಾನು ಅಟ್ಯಾಚ್ ಮಾಡಿದಾಗಿಂದ ಏನು ಲೈಕ್ ಕಿತ್ತೋಗೋದಾಗಿರಲಿ ಏನಿಲ್ಲ, ನನಗೇನು ತುಂಬ ಕಂಪ್ಲೇಂಟ್ಸ್ ಇದ್ದಾವೆ, ಬಟ್ ನನಗೇನು ಪ್ರಾಬ್ಲಮ್ ಆಗಿಲ್ಲ. ನಾನೊಂದು ಏನು ಕೆಲಸ ಮಾಡಿದೆ ಗೊತ್ತಾ, ಈ ಇದಕ್ಕೆ ಬರೋ 3mm ಟೇಪ್ ಅಲ್ಲದೆ ಈ ಕೆಳಗಡೆ ಒಂಚೂರು ಗ್ಯಾಪ್ ಇತ್ತು, ಆ ಗ್ಯಾಪಲ್ಲಿ ನಾನೇ ಸಪ್ರೇಟಾಗಿ ಒಂದು 3mm ಟೇಪ್ ತಗೊಂಡು ಡಬಲ್ ಲೇಯರಿಂಗ್ ಕೊಟ್ಟು ನಾನಿಲ್ಲಿ ಟೈಟ್ ಫಿಟ್ಟಿಂಗಲ್ಲಿ ನಾನು ಟೇಪ್ನ ಅಟ್ಯಾಚ್ ಮಾಡಿದ್ದೀನಿ. ನನಗೇನು ಆ ಪ್ರಾಬ್ಲಮ್ಮೇ ಬಂದಿಲ್ಲ. ಇಲ್ಲಿ ನಿಮಗೆ ವೈಟ್ ಕಲರ್ ಒಂದು ಮೈಕ್ ಕಾಣಿಸ್ತಾ ಇದೆಯಲ್ಲ, ಇದು ದಿಸ್ ಈಸ್ ಸೋ ಎಕ್ಸ್ಪೆನ್ಸಿವ್. ನಾನು ಈ ಮೈಕ್ಕಿಂತ ಮುಂಚೆ ನಾನು ಬೇರೆ ಮೈಕ್ ಯೂಸ್ ಮಾಡ್ತಾ ಇದ್ದೆ, ಅರೌಂಡ್ 450 ರುಪೀಸ್ ಮೈಕ್ ಅದು. ಯಾವಾಗ ನಾನು ಆ ಮೈಕ್ನ ಫಸ್ಟ್ ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ಅದೇ ಮೈಕಿಂದನೇ, ಲೈಕ್ ನನ್ನ ಕ್ಲಾಸಿಕ್ 350 ಇತ್ತಲ್ಲ ಆ ಟೈಮಲ್ಲಿ ಆ ಮೈಕ್ ಚೆನ್ನಾಗಿತ್ತು. ಯಾಕಪ್ಪ ಅಂದರೆ ನಾನು 80 or 100 ಒಳಗಡೆ ಕ್ರೂಸ್ ಮಾಡ್ತಾ ಇದ್ದೆ ಕ್ಲಾಸಿಕ್ 350ಅಲ್ಲಿ. ನನಗೆ ಅಷ್ಟೇನು ಲೈಕ್ ವಿಂಡ್ ನಾಯ್ಸು ಬರ್ತಾ ಇರಲಿಲ್ಲ, ಅದ್ರ ಜೊತೆಗೆ ವಾಯ್ಸು ಕ್ಲಾರಿಟಿನೂ ಚೆನ್ನಾಗಿತ್ತು. ನಾನು ಮತ್ತೆ BMW 310 GSಗೆ ಶಿಫ್ಟ್ ಆದಾಗ ಇದು ಸ್ಟಾರ್ಟಿಂಗ್ ಸ್ಪೀಡೇ 100, ಅರೌಂಡ್ 110 120 ಕ್ರಾಸ್ ಆಗಿದ್ದೀವಿ ಅಂದರೆ, ನಾನು ಕ್ಲಿಪ್ ಇದ್ರೆ ಹಾಕ್ತೀನಿ ನೋಡಿ. ನಾವಿನ್ನ ರಾಮೇಶ್ವರಂ 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ನಿಮ್ಗೆ ಏನು ಕೇಳಿಸ್ತಾ ಇದೆ, ಆ ಪ್ರಾಬ್ಲಮ್ ಬರ್ತಾ ಇತ್ತು. ತುಂಬ ರಿಸರ್ಚ್ ಮಾಡಿ ನನಗೆ ಬೇರೆ ಆಪ್ಷನ್ನೇ ಸಿಗಲಿಲ್ಲ. ಬೇರೆ ಮೈಕ್ಸ್ ತೊಗೊಂಡ್ರು ಅದರಲ್ಲಿ ಕ್ಲಾರಿಟಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ತೊಗೊಂಡು ವೇಸ್ಟ್ ಆಗಬಾರ್ದು ಅಂತ ತುಂಬ ರಿಸರ್ಚ್ ಮಾಡಿ ಲೈಕ್ ನೀಟಾಗಿ ಅಬ್ಸರ್ವ್ ಮಾಡಿ ಐ ವಾಟ್ ದಿಸ್ ರೋಡ್ ಮೈಕ್. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? ಸೀರಿಯಸ್ಲಿ ಒಂದು ಸಿಂಗಲ್ ಮೈಕ್ ನಾನು ಹಾಕ್ತೀನಿ ನೋಡಿ ಎಷ್ಟು ಬರುತ್ತೆ ಅಂತ. ಲೈಕ್ ಈ ಮೈಕು ವಯರ್ ಬಂದ್ಬಿಟ್ಟು ಅರೌಂಡ್ 1/2 ಮೀಟರ್ ಕೂಡ ಬರೋದಿಲ್ಲ, ತುಂಬ ಚಿಕ್ಕ ಮೈಕ್ ಇರುತ್ತೆ. 6500 ರುಪೀಸ್ ಲಿಟ್ರಲಿ. ನಂದು ಆ್ಯಕ್ಚುಲಿ ಅದೊಂದು ವೀಡಿಯೋನೇ ಮಾಡಿ ಹಾಕಿದ್ದೀನಿ ನಾನು ಸ್ಟಾರ್ಟಿಂಗ್ ನಾನು ಈ ಮೈಕ್ ತೊಗೊಂಡಾಗ. ಸೀರಿಯಸ್ಲಿ ವರ್ತ್ ಇಟ್. ನಾನು ಬಿಫೋರ್ ನಾನು ವೀಡಿಯೋಸು ಪ್ಲೇ ಮಾಡಿ ತೋರಿಸ್ತೀನಿ, ನೀವು ಒಂಚೂರು ಕೇಳ್ಕೊಬಿಡಿ ಎಷ್ಟು ನೀಟಾಗಿ ಬರುತ್ತೆ ಆಡಿಯೋ ಅನ್ನೋದು. ಲೈಕ್ 140-45 ಸ್ಪೀಡಲ್ಲಿ ಕೂಡ ನಿಮಗೆ ವಾಯ್ಸು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಒಂಚೂರು ನನ್ನ ಹೆಲ್ಮೆಟ್ ಪ್ರಾಬ್ಲಮಿಂದ ವಿಂಡ್ ನಾಯ್ಸ್ ಬರುತ್ತೆ ಲೈಟಾಗೆ, ಅದು ಬಿಟ್ಟರೆ ವಾಯ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಒಂಚೂರು ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಇದಕ್ಕೆ ಅಟ್ಯಾಚ್ ಮಾಡೋಣ. ಈ ಮೌಂಟ್ಗೆ ಕೆಳಗಡೆಯಿಂದ ಪುಷ್ ಮಾಡಿ, ನಾನು ಕೆಳಗಡೆಯಿಂದ ಹಾಕ್ಕೊಂಡಿರ್ತೀನಿ, ಪುಷ್ ಮಾಡಿ ಇಲ್ಲೊಂದು ರಬ್ಬರ್ದೊಂದು ಲಾಕ್ ಬರುತ್ತೆ, ಜಸ್ಟ್ ಅದನ್ನು ಪುಷ್ ಮಾಡಿಬಿಟ್ರೆ ಮುಗೀತು, ಪ್ರೆಸ್ ಮಾಡಿಬಿಟ್ರೆ ಮುಗೀತು, ಲಾಕ್ ಆಗುತ್ತೆ. ನಿಮಗೆ ಹೆಲ್ಮೆಟಲ್ಲಿಂದ ಈಚೆಗೆ ಬರೋಕ್ಕೆ ಚಾನ್ಸ್ ಇಲ್ಲ 99%. ನಿಮ್ಮ ಬ್ಯಾಡ್ ಲಕ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಕ್ಯಾಮ್ರಾನ ಸೆಟಪ್ ಮಾಡ್ಕೊಳ್ಳಿ, ಇದು ನನ್ನ ಸೆಟಪ್. ಇದು ನಾವಿವಾಗ ಡೈರೆಕ್ಟು ಆಡಿಯೋ ಜಾಕ್ನ ಕೊಟ್ಬಿಟ್ರೆ ಮುಗೀತು. ದಿಸ್ ಈಸ್ ಮೈ ಮೋಟೋ ವ್ಲಾಗಿಂಗ್ ಸೆಟಪ್. ನೋಡ್ಬೋದು ನೀವು, ನಾನೇನು ಮಾತಾಡ್ತೀನಿ ನೀಟಾಗಿ ರೆಕಾರ್ಡ್ ಆಗುತ್ತೆ, ವಾಯ್ಸು ಬ್ರೇಕಿಂಗ್ ಇಲ್ಲದೆ. ದಿಸ್ ಈಸ್ ಮೈ ಬೇಸಿಕ್. ಇದು ನನ್ನ ಬೇಸಿಕ್ ಮೋಟೋ ವ್ಲಾಗಿಂಗ್ ಸೆಟಪ್ಪು. ಅರೌಂಡ್ ಕ್ಯಾಮ್ರಾ 45,000 ರುಪೀಸ್, ಇಲ್ಲ ಒಂದು 40,000 ಇಟ್ಕೊಳ್ಳೋಣ. ಕ್ಯಾಮ್ರಾ ಒಂದು 40,000 ರುಪೀಸು, ಆಡಿಯೋ ಅಡಾಪ್ಟ್ರು ಅರೌಂಡು 4,500 ರುಪೀಸು, ಮೈಕ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮೈಕ್ ಅರೌಂಡು 500 ರುಪೀಸ್, 450 ರುಪೀಸ್ ಕೂಡ ಸಿಗುತ್ತೆ, ಚೆನ್ನಾಗಿರೋ ಮೈಕ್ಸೇ ಸಿಗುತ್ತೆ. ನೀವು ಸ್ಟಾರ್ಟಿಂಗ್ ಮೋಟೋ ವ್ಲಾಗಿಂಗ್ ಆದರೆ ಅದರಿಂದನೇ ಸ್ಟಾರ್ಟ್ ಮಾಡಿ, ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಆಡಿಯೋ ಮೈಕ್ ಬಂದುಬಿಟ್ಟು ಅರೌಂಡ್ 6,500 ರುಪೀಸು, 11,000 ಇದೊಂದು 40 ಬಿಟ್ಕೊಂಡ್ರು 51,000 ಪ್ಲಸ್
ಹೆಲ್ಮೆಟ್ ಒಂದು 6500, 57,500 ರುಪೀಸ್ ಬೇಸಿಕ್ ಮೋಟೋ ವ್ಲಾಗಿಂಗ್ ಸೆಟಪ್ಪು. ಈ ನಿಮಗೆ ಇಂಟರ್ಕಾಮ್ ಏನಿದೆ ಅದು ನಿಮ್ಮ ಅಂದರೆ ನೀವು ಯಾವ್ದು ಇಷ್ಟ ಆದರೆ ಅದನ್ನು ತಗೊಳ್ಳಿ. ನಾನು ಬ್ಲೂ ಆರ್ಮರ್ ಅವ್ರದ್ದು C30 ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ತಗೊಂಡಾಗ ಅರೌಂಡ್ 11,000 ರುಪೀಸು. ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಇದೊಂದು ಬೇಸಿಕ್. ಬಟ್ ನಾವು ಲೈಕ್ ಮಾನ್ಸೂನಲ್ಲಿ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇರುತ್ತೆ, ಮಳೆಯಲ್ಲಿ ನಾವು ರೈಡ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಇದು ವಾಟರ್ ಪ್ರೂಫ್ ಆಗಿರೋದಿಲ್ಲ. ಒನ್ಸ್ ಹೋಯ್ತು ಅಂದರೆ ಮುಗೀತು, 40,000 ಗಾನ್. ಬಟ್ ಇದನ್ನು ವಾಟರ್ ಪ್ರೂಫ್ ಮಾಡಿಕೊಂಡು ಓಡಿಸ್ಬೇಕು ಅನ್ನೋದು ಅದು ಎವ್ರಿ ಮೋಟೋ ವ್ಲಾಗರ್ ಡ್ರೀಮ್ ಆ್ಯಕ್ಚುಲಿ. ಇವಾಗ ಬೇರೆ ಕ್ಯಾಮ್ರಾ ಬಂದಿದೆ, ಲೈಕ್ DJI ತಗೊಂಡ್ರೆ ಅದು ವೈರ್ಲೆಸ್ ಮೈಕಲ್ಲಿ ನಾವು ಯೂಸ್ ಮಾಡೋದು ಅಲ್ಲ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಕ್ಯಾಮ್ರಾಸು, ಬಟ್ ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕಿಶೋರ್ ಬ್ರೋ ಕೂಡ ಅದೇ ಯೂಸ್ ಮಾಡ್ತಾ ಇರೋದು ಕ್ಯಾಮ್ರಾ. ಬಟ್ ಐ ಲೈಕ್ ಗೋಪ್ರೋಸ್, ಐ ಲವ್ ಗೋಪ್ರೋಸ್ ಆ್ಯಕ್ಚುಲಿ. ಇದಕ್ಕೆ ವಾಟರ್ ಪ್ರೂಫ್ ಕೂಡ ಮಾಡೋಕ್ಕೆ ನಾನು ಆ್ಯಕ್ಚುಲಿ ಒಂದು ಜುಗಾಡ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ತೋರಿಸ್ಬೇಕಾ? ನಾನು ವಿಡಿಯೋ ಒಂದು ಹಾಕ್ತೀನಿ, ನೋಡ್ಬಿಡಿ ನೀವು. ಮಳೆಯಲ್ಲಿ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ ನಾರ್ಮಲಾಗಿ, ಇಲ್ಲ ರೈನ್ ಕೋಟ್ ಹಾಕ್ತೀವಿ, ಇಲ್ಲ ಒಂದು ಛತ್ರಿ ಇಟ್ಕೊತೀವಿ. ನಾನು ಈ ಕ್ಯಾಮ್ರಾಗೆ ಯಾಕೆ ಒಂದು ರೈನ್ ಕೋಟು ಯೂಸ್ ಮಾಡಬಾರ್ದು ಅಂತ ನನಗೊಂಚೂರು ಐಡಿಯಾ ಬಂದು, ನನ್ನ ರೈಡ್ಸ್ ನೋಡಿದರೆ ನನ್ನದ್ರಲ್ಲಿ ವಾಟರ್ ಪ್ರೂಫ್ ಕವರ್ ಇತ್ತು ನನ್ನ ಹತ್ರ, ಡೆಕತ್ಲಾನ್ ಅವ್ರದ್ದು. ಆ ಕವರು ಒಂದ್ಸಲಿ ಬ್ಯಾಗ್ ಕೆಳಗಡೆ ಬಿದ್ದೋಗಿ ಒಂಚೂರು ಸ್ಕ್ರ್ಯಾಚಸ್ ಬಿತ್ತಿತ್ತು. ಮತ್ತು ನಾನು ಸೇಮ್ ಅಂಥದ್ದು ಇನ್ನೊಂದು ತೊಗೊಂಡು ಅದನ್ನು ಸೈಡ್ಗೆ ಇಟ್ಬಿಟ್ಟಿದ್ದೆ. ಆ ಕವರ್ ಒಂದು ಸೈಡ್ ಮಾತ್ರ ನಾನು ಇದಕ್ಕೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಹಾಕ್ಸಿ ಸೇಮ್ ಮೇಲ್ಗಡೆಯಿಂದ ಬ್ಯಾಗ್ ತಗಲಾಕೋದು ಕೆಳಗಡೆಗೆ. ಬಟ್ ಈ ಕ್ಯಾಮ್ರಾ ಪೊಸಿಷನ್ ಇದೆ ಇಲ್ಲಿ ಮಾತ್ರ ಕಟ್ ಮಾಡಿ ಈ ಉಲಾನ್ ಜಾಕೆಟ್ಗೆ ಒಂದು ಕ್ಯಾಪ್ ಬರುತ್ತೆ. ನಾನು ಆ್ಯಕ್ಚುಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ ನಾನು ಹೆಂಗೆ ಯೂಸ್ ಮಾಡಿದ್ದೀನಿ ಅದನ್ನಂತ. ಅದನ್ನೇ ಔಟ್ಸೈಡಿಂದ ಕ್ಲಿಪ್ ಮಾಡಿಬಿಟ್ರೆ ನಿಮಗೆ ಬಟನ್ಸ್ ಯೂಸ್ ಮಾಡ್ಬೋದು ಈಸಿಯಾಗಿ. ಬಟ್ ಏನಪ್ಪ ಅಂದರೆ ನೋಡೋಕ್ಕೆ ಒಂಚೂರು ಅಸಹ್ಯ ಕಾಣಿಸುತ್ತೆ. ನಾನು ಇವತ್ತು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಇವತ್ತು ನನ್ನ ಬರ್ತ್ಡೇ, ಅದಕ್ಕೆ ಒಂಚೂರು ಬೆಟ್ರಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಬರ್ತ್ಡೇಸು ಸೆಲೆಬ್ರೇಷನ್ಸ್ ಅಂದರೆ ಅಷ್ಟೇನು ಇಂಟ್ರೆಸ್ಟ್ ಇರೋದಿಲ್ಲ, ಫ್ರೆಂಡ್ಸ್ ಜೊತೆ ಇರಬೇಕು ಅನಿಸುತ್ತೆ. ಅಷ್ಟು ಬಿಟ್ಟರೆ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡಿ ಈ ತಲೆನೋವುಗಳು ಒಂಚೂರು ನನಗೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಟ್ಟಿದೆ. ಇತ್ತು ಸ್ಟಾರ್ಟಿಂಗಲ್ಲಿ, ಬಟ್ ಇವಾಗ ಅರೌಂಡ್ 9:30 ಆಗ್ತಾಯಿದೆ. ಊಟ ಆರ್ಡ್ರ್ ಮಾಡಿದ್ದೆ, ಅಂದಿದೆ, ಲೇಟ್ ಮಾಡಿದ್ದೀರಾ? ಊಟ ಮಾಡೋಣ, ಸೀರಿಯಸ್ಲಿ ಹಸಿವಾಗ್ತದೆ. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.